ಹೈಕಮಾಂಡ್ ಪಟ್ಟಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಒಂಚೂರು ಕೋಪ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ ಇವತ್ತು ಅವರು ಹೋಗಲೇ ಇಲ್ಲ ಫಂಕ್ಷನ್ಗೆ ಅಂತ ಹೇಳ್ತಾ ಇದ್ದಾರೆ. ಹೊಸ ಸಚಿವ ಪ್ರಮಾಣ ವಚನ ಸ್ವೀಕಾರಕ್ಕೆ ಗೈರಾದರು. ನಾನು ಕೊಟ್ಟಿದ್ದೇ ಒಂದು, ಅವ್ರು ಕಳಿಸಿದ್ದೇ ಒಂದು ಅಂತ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಗಾಯತ್ರಿ ಶಾಂತೇಗೌಡರಿಗೆ ಪ್ರಮಾಣ ವಚನ ಸ್ವೀಕರಿಸದಂತೆ ಸೂಚಿಸಿ ಮನೆಗೆ ಕರೆಸಿಕೊಂಡು ಚರ್ಚೆ ಮಾಡಿದ್ದಾರೆ. ಬಸವರಾಜ ಶಿವಣ್ಣವರ ಹೆಸರು ಹೇಳಿದ್ದೆ, ಹೈಕಮಾಂಡ್ನವ್ರ ಜೊತೆಗೆ ಮಾತನಾಡ್ತೀನಿ, ನೀನು ಪ್ರಮಾಣ ವಚನ ಸ್ವೀಕರಿಸಬೇಡ ಅಂತ ತಿಳಿಸಿದ್ರಂತೆ ಅವರು. ಈ ಮಧ್ಯೆ 79ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಸಿದ್ದರಾಮಯ್ಯನವರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸಚಿವರು, ಹೊಸ ಸಚಿವರು, ಮಾಜಿ ಸಚಿವರು, ಶಾಸಕರು, ಅಭಿಮಾನಿಗಳೇ, ಕಾರ್ಯಕರ್ತರು ಎಲ್ಲ ಶುಭ ಕೋರಿದ್ದಾರೆ. ಇದು ನೋಡಬೇಕಲ್ಲ, ರೀಸನ್ ವೈಸ್ ನೋಡಬೇಕು. ಅದೇ ರೀತಿ ಎಲ್ಲ ಜಿಲ್ಲೆಗಳಿಗೂ ಪ್ರಾತಿನಿಧ್ಯ ಕೊಡೋಕ್ಕಾಗೋದಿಲ್ಲ. ಮತ್ತು ಜಾತಿ, ಧರ್ಮ, ಸಬ್ ಕ್ಯಾಸ್ಟು ಎಲ್ಲ ನೋಡಬೇಕಲ್ಲ. ಅದೆಲ್ಲ ನೋಡಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ 100% ಭಾಗ ಎಲ್ಲರಿಗೂ ಸಮಾಧಾನ ಮಾಡೋಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ 7 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಯಾದಗಿರಿ, ರಾಯಚೂರು, ವಿಜಯನಗರ, ಉಡುಪಿನಲ್ಲಿ ಸಿಗಲ್ಲ ಬಿಡಿ, ಯಾರು ಕಾಂಗ್ರೆಸ್ MLAಗಳು ಗೆದ್ದೇ ಇಲ್ಲ ಉಡುಪಿನಲ್ಲಿ. ಕೊಡಗು, ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಇನ್ನು ಜಾತಿವಾರು ಲೆಕ್ಕಾಚಾರ, ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮಂತ್ರಿಗಿರಿ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಆಗಲೇ ಹೇಳಿದ್ದೀವಿ. ಕ್ವಿಕ್ಕಾಗಿ ಒಂದು ಸರ್ತಿ ನೋಡ್ಬೋಣ. ಒಕ್ಕಲಿಗ ಸಮುದಾಯಕ್ಕೆ 5 ಮಂತ್ರಿಗಿರಿ ಸಿಕ್ಕಿದೆ ಇಲ್ಲಿ ತನಕ. ಅಂದರೆ ಟೋಟಲ್ ಫುಲ್ಫಿಲ್ ಮಾಡ್ಕೊಂಡಿರೋದು ಒಟ್ಟು 5. ಲಿಂಗಾಯತ ಸಮುದಾಯಕ್ಕೆ 7 ಜನ ಮಂತ್ರಿಗಳು, ಕುರುಬ ಸಮುದಾಯಕ್ಕೆ 3 ಮಂತ್ರಿಗಳಾಗಿದ್ದಾರೆ, ವಾಲ್ಮೀಕಿ ಸಮುದಾಯ ಅಂದರೆ ST 3, ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತ ಕೋಟ ಅದು ಕೂಡ 3, ಇನ್ನು ಕ್ರೈಸ್ತರಿಗೆ 1 ಸ್ಥಾನ ಸಿಕ್ಕಿದೆ, ಅದು ಮೊದಲೇ ಜಾರ್ಜ್ ಅವರು ಇದ್ರಲ್ಲ ಅದು. ಇನ್ನು SC ಅದರಲ್ಲಿ ಎಡ ಬಲ 2 ಸೇರಿ ಒಟ್ಟು 7 ಜನ ಮಂತ್ರಿಗಳಾದಂಗೆ ಆಯಿತು. ಉಪಾರ ಸಮುದಾಯ ಪುಟ್ಟರಂಗ ಶೆಟ್ಟಿ ಅವರು 1, ಮರಾಠ ಸಂತೋಷ್ ಲಾಡ್ ಅವರು 1, ಈಡಿಗ ಮಧು ಬಂಗಾರಪ್ಪ 1, ರಜಪೂತ ಅಜಯ್ ಸಿಂಗ್ 1 ಮತ್ತು ರೆಡ್ಡಿ ಕಮಿನಿ ಬಸವರಾಜ ರಾಯರೆಡ್ಡಿ ಅವರು 1. ಇಷ್ಟು ಜಾತಿವಾರು ಸಿಕ್ಕಿರ್ತಕ್ಕಂಥ ಮಂತ್ರಿಗಿರಿ, ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮಂತ್ರಿಗಿರಿ ಕೊಟ್ಟಿದ್ದಾರೆ ಅಂತ. ಕೆಲವು ಸಮುದಾಯಗಳು ಮಿಸ್ ಆಗಿರ್ಬೋದು, ಅವರು ಕೆಲವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ.